ಇನ್ನು ಡೆಡ್ಲಿ ಮರಗಳಿಂದ ಅವಾಂತರ ಆಗ್ತಾ ಇದೆ, ಆಗಿದೆ, ಆದ್ರೂ ಕೂಡ ಕೇರ್ ಇಲ್ಲ. ರಾಜಧಾನಿಯ ರಸ್ತೆಗಳಲ್ಲಿ ಬಲಿಗಾಗಿ ಕಾಯ್ತಾ ಇದೆ ಡೆಡ್ಲಿ ಮರಗಳು. ಇನ್ನೂ ಕೂಡ ಜನನಿಬಿಡ ಪ್ರದೇಶಗಳಲ್ಲೇ ಒಣಗಿ ನಿಂತಿದೆ ಮರದ ಕೊಂಬೆಗಳು. ಬೃಹತ್ ಮರಗಳಲ್ಲೇ ಒಣಗಿ ನೇತಾಡ್ತಾ ಇದೆ ಕೊಂಬೆಗಳು. ಇದೇ ಕಾರಣಕ್ಕಲ್ವಾ ಬೈಕ್ ಸವಾರ ಅಕ್ಷಯ್ ಬಲಿಯಾಗಿದ್ದು? ಅದಾದ ನಂತರ ಆದ್ರೂ ಎಚ್ಚೆತ್ಕೊಂಡಿದ್ಯಾ? ಬಿಬಿಎಂಪಿ ಸಿಬ್ಬಂದಿಗಳು ಆನ್ ಫೀಲ್ಡ್ ಇದ್ದಾರಾ? ತೆರವುಗೊಳಿಸ್ತಾ ಇದ್ದಾರಾ ಒಣಗಿದ ಮರಗಳು, ರೆಂಬೆ ಕೊಂಬೆಗಳನ್ನ? ಇಲ್ಲ. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಕೊಂಬೆಗಳು ನೇತಾಡ್ತಾ ಇದೆ. ಈ ಬಗ್ಗೆ ಹಲವು ಬಾರಿ ದೂರು ನೀಡಿದ್ರೂ ಕೂಡ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಅಂಡ್ ಇನ್ನೊಂದು ವಿಷಯ, ಎಲ್ಲಿ ಅಕ್ಷಯ್ ಸತ್ತು ಹೋಗಿದಾರಲ್ಲ, ಅಕ್ಷಯನ್ನ ಬಲಿ ತೆಗೆದುಕೊಂಡಿರುವಂತಹ ಮರದ ಕೊಂಬೆ ಬಗ್ಗೆ ಎರಡೆರಡು ಬಾರಿ ಅಲ್ಲಿಯ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಣಗಿರುವಂತ ರೆಂಬೆ ಕೊಂಬೆಗಳಿದೆ, ತೆರವುಗೊಳಿಸಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಅದಾದ ಮೇಲೂ ಕೂಡ ನಿರ್ಲಕ್ಷ್ಯ ತೋರಲಾಗಿದೆ. ಇದಕ್ಕೆ ಯಾರು ಹೊಣೆ? ಇವೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಮರಗಳ ಕಂಟಕ ಮುಗಿಯದ ಕಥೆಯಾಗಿದೆ. ಮಳೆ ಬಂದ್ರು ಬರದೇ ಇದ್ರೂ ಕೂಡ ಮರಗಳು ಬಿದ್ದು ಅವಾಂತರಗಳು ಸೃಷ್ಟಿಯಾಗ್ತಿರುವಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಪಾಲಿಕೆ ಎಚ್ಚೆತ್ಕೊಳ್ಳದೆ ಇರುವಂಥದ್ದು ಬಿಬಿಎಂಪಿಯ ನಿರ್ಲಕ್ಷ್ಯವನ್ನ ಬಯಲು ಮಾಡ್ತಿದೆ. ನಾನೀಗ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಇದೀವಿ, ಗಮನಿಸ್ತಾ ಇದ್ದೀರಾ. ಇದು ನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತ ರಸ್ತೆ. ಈ ರಸ್ತೆಯಲ್ಲಿ ಎರಡು ಬದಿಗಳಲ್ಲೂ ಕೂಡ ಮರಗಳಿದೆ. ಆದ್ರೆ ಮರಗಳೀಗ ಡೇಂಜರ್ ಕಂಡೀಷನ್ ನಲ್ಲಿ ಇರುವಂತದ್ದು. ಆದ್ರೆ ಆ ಡೆಡ್ಲಿ ಮರಗಳನ್ನ ತೆರವು ಮಾಡಬೇಕಾದಂತ ಪಾಲಿಕೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ಅಕ್ಷಯ್ ಅಂತಕ್ಕಂಥ ವ್ಯಕ್ತಿ ಕೂಡ ಮರ ಬಿದ್ದು ಸಾವನ್ನಪ್ಪಿದ್ದಾರೆ. ಜೊತೆಗೆ ಸಾಕಷ್ಟು ಜನರು ಸಾವು ನೋವುಗಳನ್ನ ಈ ಮರಗಳಿಂದ ಅನುಭವಿಸಿರುವಂತದ್ದು. ಆದ್ರೂ ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ಳದೆ ಇರುವಂತದ್ದು ಈಗ ಜನರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಒಂದಷ್ಟು ಕಡೆಗಳಲ್ಲಿ ಮರದ ಕೊಂಬೆಗಳು ನೇತಾಡ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಮರ ಕಂಪ್ಲೀಟ್ ಆಗಿ ಒಣಗೋಗಿದೆ, ಆಲ್ರೆಡಿ ಕೊಂಬೆ ಕೂಡ ಬಿದ್ದಿದೆ. ಅದು ಮರದ ಆ ಒಂದು ಭಾಗದಲ್ಲಿ ನೇತಾಕೊಂಡಿರುವಂತದ್ದು. ಸ್ವಲ್ಪ ಗಾಳಿ ಬೀಸಿದ್ರು ಕೂಡ ಆ ಒಂದು ಕೊಂಬೆ ರಸ್ತೆಗೆ ಬಿದ್ದು ಅವಾಂತರವನ್ನ ಸೃಷ್ಟಿ ಮಾಡೋದ್ರಲ್ಲಿ ಆ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಆದ್ರೆ ಬಿಬಿಎಂಪಿಯ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಲ್ಲಿ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಈಗ ಸಾರ್ವಜನಿಕರ ಆರೋಪ. ಜೊತೆಗೆ ಇವತ್ತೇನೋ ಬಿಬಿಎಂಪಿಯ ಅರಣ್ಯ ವಿಭಾಗದ ವಿಶೇಷ ಆಯುಕ್ತರನ್ನ ಅಮಾನತು ಮಾಡಿದ್ದಾರೆ, ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಮಾತ್ರ ಸೀಮಿತ ಆಯ್ತಾ ಆದೇಶಗಳು ಅನ್ನೋ ಪ್ರಶ್ನೆ ಕೂಡ ಜನರಿಂದ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಆ ವ್ಯಕ್ತಿಗಳ ಜೀವ ಹೋಗಿದೆ, ಜೊತೆಗೆ ಸಾಕಷ್ಟು ಜನರು ಸಾವು ನೋವುಗಳನ್ನ ಅನುಭವಿಸಿದ್ದಾರೆ. ವಾಹನಗಳು ಕೂಡ ಜಖಮ್ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಗಾಳಿ ಬೀಸಿದಾಗ್ಲೂ ಕೂಡ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇರುವಂತದ್ದು. ಆದ್ರೆ ಪಾಲಿಕೆ ಮಾತ್ರ ಬಿದ್ದು ಅವಾಂತರಗಳಾದ ಬಳಿಕ ಬರುತ್ತೆ, ಆದ್ರೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಜನರು ಕಿಡಿಕಾರ್ತಾ ಇದ್ದಾರೆ. ಸದ್ಯ ಪಾಲಿಕೆ ಇನ್ನಾದ್ರೂ ಎಚ್ಚೆತ್ಕೊಂಡು ಒಂದು ಮರಗಳನ್ನ ಎಲ್ಲೆಲ್ಲಿ ಅಪಾಯದ ಅಂಚಿನಲ್ಲಿದೆ ಅದನ್ನ ಗುರುಸುತ್ತಾ, ಜೊತೆಗೆ ಎಲ್ಲೆಲ್ಲಿ ಮರಗಳಿಂದ ಅಪಾಯ ಆಗ್ತಾ ಇದೆ ಅದನ್ನ ತೆರವು ಮಾಡುವ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು. ಶಾಂತಮೂರ್ತಿ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಾಂತಮೂರ್ತಿ, ನೀವು ಕೊಟ್ಟಿರುವಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಗಮನಿಸ್ತಾ ಇದ್ವಿ. ಮಲ್ಲೇಶ್ವರಂನ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾದಂತಹ ಒಣಗಿದ ಮರ, ರೆಂಬೆ ಕೊಂಬೆಗಳು ಇನ್ನೂ ಕೂಡ ಹಾಗೆ ಇದೆ ಅನ್ನೋದಾಗಿ. ಈಗ ನೀವಿರುವಂತಹ ಸ್ಥಳ ಅಕ್ಷಯ್ ಎಲ್ಲಿ ಸಾವನ್ನಪ್ಪಿದ್ರು, ಅಲ್ಲಿ ನಿನ್ನೆ ದಿನ ಕೂಡ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಕಿರಣ್ ಇದ್ರು ಅನ್ಸುತ್ತೆ, ಅವ್ರು ಹೇಳ್ತಾ ಇದ್ರು 2 ಬಾರಿ ಅಲ್ಲಿಯ ಸ್ಥಳೀಯರು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ, ಈ ರೀತಿಯಾಗಿ ಒಣಗಿರುವಂತ ಕೊಂಬೆ ಇದೆ ಅಂತ. ಅದಾದ ನಂತರನೂ ನಿರ್ಲಕ್ಷ್ಯ ತೋರಲಾಗಿತ್ತು. ಈಗ ನೀವು ಅದೇ ಸ್ಥಳದಲ್ಲಿ ಇದ್ದೀರಿ, ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ಈಗಲಾದ್ರೂ ತೆರವು ಮಾಡಿರೋದಿದೆಯಾ? ಏನ್ ಗೊತ್ತಾಗ್ತಾ ಇದೆ ಶಾಂತಮೂರ್ತಿ? ಚೈತ್ರ, ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಮೊನ್ನೆ ಅಷ್ಟೇ 29 ವರ್ಷದ ಅಕ್ಷಯ್ ಸಾವನ್ನಪ್ಪಿದ್ರು. ಅದೇ ಜಾಗದಲ್ಲಿ ನಾನು ಇದೀಗ ಇದೀನಿ. ಇದು ಬನಶಂಕರಿ ಫಸ್ಟ್ ಸ್ಟೇಜ್ ಏನಿದೆ, ಆ ಒಂದು ರಸ್ತೆ, ಇದೇ ರಸ್ತೆಯಲ್ಲಿ ಅಕ್ಷಯ್ ಕಳೆದ 15ನೇ ತಾರೀಕು ತಮ್ಮ ತಂದೆಯ ಹುಟ್ಟುಹಬ್ಬಕ್ಕೆ ಅಂತ ಆ ಮಟನ್ ಅನ್ನ ತರೋದಕ್ಕೆ ಅಂತ ಬೈಕ್ ಅಲ್ಲಿ ತೆರಳ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಆ ಒಂದು ಅಕ್ಷಯ್ ತೆರಳ್ತಾ ಇದ್ದಂತ ಬೈಕ್ ನ ಮೇಲೆ ಮರ ಬೀಳುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರ ತಲೆಗೆ ತೀವ್ರತರವಾದ ಗಾಯಗಳಾಗುತ್ತೆ. ಜೊತೆಗೆ ಆಸ್ಪತ್ರೆಗೆ ಸ್ಥಳೀಯರು ದಾಖಲನ್ನ ಮಾಡ್ತಾರೆ. ಆದ್ರೆ ಅಕ್ಷಯ್ ಈಗ ಮೃತಪಟ್ಟಿರುವಂತದ್ದು. ಈಗ ಏನು ಎಲ್ಲಾ ಮುಗಿದ ಬಳಿಕ ಬಿಬಿಎಂಪಿ ಬಂದು ಮರವನ್ನ ತೆರವು ಮಾಡುವ ಕೆಲಸವನ್ನ ಮಾಡಿದೆ. ಅದು ಕಂಪ್ಲೀಟ್ ಆಗಿ ಇಡೀ ಮರವನ್ನ ಕಟ್ ಮಾಡಿ ಆ ಒಂದು ಲಾರಿಯಲ್ಲಿ ತುಂಬಿಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಗಮನಿಸ್ತಾ ಇದ್ದೀರಾ, ಈ ಒಂದು ಬಿಲ್ಡಿಂಗ್ ನ ಮುಂಭಾಗದಲ್ಲಿ ಅವತ್ತು ಅಕ್ಷಯ್ ತೆರಳುತ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೇಲಿಂದ ಏಕಾಏಕಿಯಾಗಿ ಬೃಹತ್ ಗಾತ್ರದ ಕೊಂಬೆ ಮುರಿದು ಆ ತಲೆ ಮೇಲೆ ಬೀಳುತ್ತೆ. ಆ ಒಂದು ಸಂದರ್ಭದಲ್ಲಿ ಅಕ್ಷಯ್ ರಕ್ತಸ್ರಾವವಾಗಿ ಇದೇ ಜಾಗದಲ್ಲಿ ಕುಸಿದಿರ್ತಾರೆ. ಜೊತೆಗೆ ಈ ಒಂದು ಮರದ ಒಂದು ಅಪಾಯ ಏನಿತ್ತು ಅದರ ಬಗ್ಗೆ ಸಾಕಷ್ಟು ಬಾರಿ ಸ್ಥಳೀಯರು ದೂರನ್ನ ಕೊಟ್ಟಿರ್ತಾರೆ. ಆದ್ರೂ ಕೂಡ ಆ ಮರವನ್ನ ತೆರವು ಮಾಡದೇ ಇರುವಂತದ್ದು ಈ ಒಂದು ಅಪಾಯಕ್ಕೆ ಕಾರಣ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತದೆ. ಯಾಕಂದ್ರೆ ಇಲ್ಲಿಯ ಸ್ಥಳೀಯರು ಸಾಕಷ್ಟು ಬಾರಿ ಬಿಬಿಎಂಪಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ, ಮರಗಳು ಬೀಳ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ. ಆದ್ರೂ ಕೂಡ ಪಾಲಿಕೆಯ ಅಧಿಕಾರಿಗಳಾಗ್ಲಿ ಸಿಬ್ಬಂದಿ ಆಗ್ಲಿ ಒಂದು ಗಮನಿಸುವಂತ ಕೆಲಸವನ್ನ ಮಾಡಿರೋದಿಲ್ಲ. ಇದೇ ಈಗ ಅಪಾಯಕ್ಕೆ ಕಾರಣ ಆಯ್ತು ಅನ್ನೋ ಒಂದು ಮಾತನ್ನ ಸ್ಥಳೀಯರು ಹೇಳ್ತಾ ಇರುವಂತ. ನಮ್ಮ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಮರ ಬಿದ್ದು ಅಕ್ಷಯ್ ಕೂಡ ಮೃತಪಟ್ಟಿದ್ದಾರೆ. ಈ ಹಿಂದೆ ಕೂಡ ದೂರನ್ನು ಕೊಟ್ಟಿದ್ರಿ ಸಾಕಷ್ಟು ಬಾರಿ. ಅಧಿಕಾರಿಗಳು ಯಾವ ರೀತಿ ಒಂದು ನಿರ್ಲಕ್ಷ್ಯವನ್ನು ವಹಿಸಿದ್ರು ಅಂತ? ಸರ್, ಇದು ಒಂದು 50 ವರ್ಷದ ಮರ, ಇದು 50 years.
ಆಮೇಲೆ ನಾನು ಇಲ್ಲಿ ಸ್ಥಳೀಯ ವ್ಯಕ್ತಿ ಜೊತೆಗೆ ನಾನು ಪ್ರತ್ಯಕ್ಷದರ್ಶಿ ಕೂಡ ಆವತ್ತಿನ ದಿನ ನಡೆದ ಘಟನೆಯಲ್ಲಿ. ಏನಂತಂದರೆ ಅವತ್ತು ಈ ಒಂದು ಮರದ ಬಗ್ಗೆ ಒಂದು ದುರಂತ ಇದೆ, ಇತಿಹಾಸನೇ ಇದೆ. ಸುಮಾರು ಒಂದು 5 ವರ್ಷದೊಳಗೆ 4-5 ಇನ್ಸಿಡೆಂಟ್ಗಳಾಯ್ತದು. ಅದೆಲ್ಲ ಸಣ್ಣ ಮಟ್ಟದೆಲ್ಲ ಆಯ್ತದು, ಸಣ್ಣ ಕೊಂಬೆ ಬೀಳೋದು, ಹೋಗೋದು, ತಪ್ಪಿಸ್ಕೊಂಡು ಹೋಗೋದಲ್ಲ. ಇದು ಮಾತ್ರ ಈ ಮರ ಒಂದು ಯುವಕನ ಆಹುತಿ ತಗೊಳ್ತದು. ಇದ್ರ ಬಗ್ಗೆ ನಾವು ಸುಮಾರು ಕಂಪ್ಲೇಂಟ್ಗಳು ಕೊಟ್ವಿ. ನಾನೇ ಸ್ವತಃ DF ಹತ್ರ ಮಾತಾಡಿದೆ, DF ಅಥವಾ ಅರಣ್ಯ ಇಲಾಖೆ ತರಫ ಮಾತಾಡಿದೆ. ಅವರ ಉತ್ತರಗಳು ಹೆಂಗಿತ್ತು ಅಂದ್ರೆ ಉದ್ದಟತನ. ಏನು ಹೆಲ್ಮೆಟ್ ಹಾಕೊಂಡಿದ್ದೀರಿ ಅಷ್ಟೇ ರೀ, ಅವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಉದ್ದಟದ ಉತ್ತರ ಕೊಟ್ಟರು. ಇವತ್ತು ಈ ಸಾವಿಗೆ ನಾವು ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಏನು ಸುಮ್ಮನೆ ಇರೋಲ್ಲ. ಇದನ್ನು ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಇದರ ಮುಂದಿನ ಹೋರಾಟಕ್ಕೆ ನಾವು ಅದನ್ನು ಸಜ್ಜಾಗ್ತಾ ಇದ್ದೀವಿ. ಇದು ಸ್ಥಳೀಯರ ಮಾತು. ಒಟ್ಟಿನಲ್ಲಿ ಸಾಕಷ್ಟು ಬಾರಿ ದೂರನ್ನು ಕೊಟ್ಟರು ಕೂಡ ಪಾಲಿಕೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಇದು ಈಗ ಅಕ್ಷಯ್ ಸಾವಿಗೆ ಕಾರಣ ಆಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಚೈತ್ರ, ಥ್ಯಾಂಕ್ ಯು ಶಾಂತಮೂರ್ತಿ ಮಾಹಿತಿಗಾಗಿ.